ಅಧ್ಯಾಯ 2 ಶ್ಲೋಕ 32. ಯದೃಚ್ಛಯಾ ಚೋಪಪನ್ನಂ ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಸುಖಿನಃ ಕ್ಷತ್ರಿಯಾಃ ಪಾರ್ಥ. ಸುಖಿನಃ ಇದೆ, ವಿಸರ್ಗ ಆದ ನಂತರ ಕ್ಷ ಅಕ್ಷರ ಬರೋದ್ರಿಂದ ವಿಸರ್ಗವನ್ನು ಹೇಳಬೇಕು. ಸುಖಿನಃ ಕ್ಷತ್ರಿಯಾಃ ಪಾರ್ಥ. ಕ್ಷತ್ರಿಯಾಃ ಆದ ನಂತರ ಪ ಅಕ್ಷರ ಇರೋದ್ರಿಂದ ಫಕಾರವನ್ನು ಹೇಳಬೇಕು. ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ ಲಭಂತೆ ಯುದ್ಧಮೀದೃಶಂ. ಹೇಳಿಕೊಡುವುದನ್ನು ಅನುಸರಿಸಿ ಯದೃಚ್ಛಯಾ ಚೋಪಪನ್ನಂ ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ ಲಭಂತೆ ಯುದ್ಧಮೀದೃಶಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ನಿನಗಾಗಿ ಸ್ವರ್ಗದ ಬಾಗಿಲನ್ನೇ ತೆರೆಯುವ ಈ ರೀತಿಯ ಯುದ್ಧವನ್ನು ಭಾಗ್ಯಶಾಲಿಗಳಾದ ಕ್ಷತ್ರಿಯರಷ್ಟೇ ಪಡೆಯುವರು. ಇಲ್ಲಿ ಬಳಸಿರೋ ಕ್ಷತ್ರಿಯರು ಅನ್ನೋದು ಒಂದು ಜಾತಿ ಅಲ್ಲ, ವ್ಯಕ್ತಿಯಲ್ಲಿರುವ ಮಾನಸಿಕ ವಾಸನೆಯನ್ನು ಅದು ಸೂಚಿಸುತ್ತೆ. ಯಾರು ಬಲಹೀನರನ್ನು ಮತ್ತು ಬಡವರನ್ನು ಮತ್ತು ಅದೇ ರೀತಿ ಹೊರಗಿನ ದಾಳಿಯಿಂದ ತಮ್ಮ ರಾಷ್ಟ್ರವನ್ನು ಯಾವಾಗಲೂ ಕಾಪಾಡೋದಿಕ್ಕೆ ರಕ್ಷಿಸೋದಿಕ್ಕೆ ತುಂಬ ಉತ್ಸಾಹಿಗಳಾಗಿರ್ತಾರೋ ಅಂಥವರನ್ನ ಕ್ಷತ್ರಿಯರು ಅಂತ ಹೇಳಿದೆ. ಮಹರ್ಷಿಯು ವ್ಯಾಸದೇವರ ತಂದೆಯೂ ಆದ ಪರಾಶರರು ರಚಿಸಿರುವ ಪರಾಶರ ಸ್ಮೃತಿಲಿ ಹೀಗೆ ಹೇಳಿದೆ. ಕ್ಷತ್ರಿಯೋ ಹಿ ಪ್ರಜಾ ರಕ್ಷನ್ ಶಸ್ತ್ರಪಾಣಿಃ ಪ್ರದಂಡಯನ್ ನಿರ್ಜಿತ್ಯ ಪರಸೈನ್ಯಾದಿ ಕ್ಷಿತಿಂ ಧರ್ಮೇಣ ಪಾಲಯೇತ್. ಅಂದರೆ ಪ್ರಜೆಗಳನ್ನು ಎಲ್ಲ ಬಗೆಯ ಕಷ್ಟಗಳಿಂದ ರಕ್ಷಿಸುವುದೇ ಕ್ಷತ್ರಿಯನ ಧರ್ಮ. ಆದ್ದರಿಂದ ಅವನು ಶಾಸನ ಮತ್ತು ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಪ್ರಸಂಗಗಳಲ್ಲಿ ಸೂಕ್ತವಾಗಿ ಹಿಂಸೆಯನ್ನು ಬಳಸಬೇಕು. ಶತ್ರು ರಾಜರ ಸೈನ್ಯಗಳನ್ನು ಆತನು ಗೆಲ್ಲಬೇಕು. ಹೀಗೆ ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಪ್ರಪಂಚವನ್ನು ಆಳಬೇಕು ಅಂತ. ಎಲ್ಲ ದೃಷ್ಟಿಕೋನಗಳಿಂದಲೂ ಅರ್ಜುನನು ಯುದ್ಧ ಮಾಡದೇ ಇರೋದಕ್ಕೆ ಕಾರಣವೇ ಇಲ್ಲ. ಅವನು ಶತ್ರುವನ್ನ ಸೋಲಿಸಿದರೆ ರಾಜ್ಯವನ್ನ ಅನುಭವಿಸಬಹುದು. ಯುದ್ಧದಲ್ಲಿ ಸತ್ತರೆ ಅವನು ಸ್ವರ್ಗಲೋಕಕ್ಕೆ ಏರ್ತಾನೆ. ಅದರ ಬಾಗಿಲುಗಳು ಅವನಿಗಾಗಿ ತೆರೆದೇ ಇರುತ್ತೆ. ಏನೇ ಆದರೂ ಯುದ್ಧ ಮಾಡುವುದರಿಂದ ಅವನಿಗೆ ಲಾಭವೇ. ಯದೃಚ್ಛಯಾ ಚ ಉಪಪನ್ನಂ. ಯದೃಚ್ಛಯ ಅಂದರೆ ತಾನಾಗಿಯೇ, ಉಪಪನ್ನಂ ಅಂದರೆ ಒದಗಿ ಬಂದಿರುವ. ಯುದ್ಧ ತಾನಾಗಿ ಪ್ರಾಪ್ತವಾಗಿದೆ. ಸ್ವರ್ಗದ್ವಾರಮಪಾವೃತಂ, ಸ್ವರ್ಗದ ಬಾಗಿಲು ತೆರೆದಿದೆ. ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ತನ್ನ ಮಿಲಿಟರಿ ಪ್ರೌಢಿಮೆಯನ್ನು ಬಳಸುವ ಅಂತಹ ಅವಕಾಶ ಸಿಕ್ಕಿದ್ದಕ್ಕೆ
ಕ್ಷತ್ರಿಯನಾದವನು ಸಂತೋಷಿಸ್ತಾನೆ. ಈ ಯುದ್ಧವು ಯದೃಚ್ಛಯ ಉಪಪನ್ನಂ ಅಂದರೆ ಬೇಡದೇ ಬಂದದ್ದು. ಪಾಂಡವರು ಖಂಡಿತವಾಗಿಯೂ ಇದನ್ನು ಇಷ್ಟಪಟ್ಟಿರಲಿಲ್ಲ. ಹೇಗಾದರೂ ತಪ್ಪಿಸಬೇಕು ಅಂತಾನೆ ಪ್ರಯತ್ನಿಸಿದ್ರು. ಆದರೆ ಕೌರವರಿಗೆ ಆ ತರಹದ ಪಾಪ ಶಂಕೆ ಇರಲಿಲ್ಲ. ಯಾರೂ ಯುದ್ಧವನ್ನು ಅವಶ್ಯಕತೆ ಅಂತ ಭಾವಿಸೋದಿಲ್ಲ. ಈ ಯುದ್ಧವನ್ನು ತಾವಾಗಿ ಮಾಡಬೇಕು ಅಂತ ಹೋದವರಲ್ಲ ಪಾಂಡವರು. ಹೆಜ್ಜೆ ಹೆಜ್ಜೆಗೆ ಕೌರವರು ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಈ ಗೀತೆ ಒಂದು ಭಾಗವಾಗಿರುವ ಇಡೀ ಮಹಾಭಾರತವೇ ಯುದ್ಧವನ್ನು ತಪ್ಪಿಸಬೇಕು ಅಂತ ಒತ್ತಿ ಹೇಳಿದೆ. ಶಾಂತಿಗಾಗಿಯೇ ಯಾವಾಗಲೂ ಪ್ರಯತ್ನಿಸಿ ಅಂತ. ಈ ಮಹಾಕಾವ್ಯದಲ್ಲಿ ಯುದ್ಧದ ರೀತಿಯ ಧೋರಣೆ ಇಲ್ಲ, ಯುದ್ಧದ ರೀತಿಯ ತಾತ್ವಿಕತೆಯೂ ಇಲ್ಲ. ಆದರೆ ಮಾನವ ಪರಿಸ್ಥಿತಿಗಳ ವಿರೋಧಾಭಾಸದಿಂದಾಗಿ ಯುದ್ಧ ಇದೆ. ಆತ್ಮರಕ್ಷಣೆಯ ಸಂದರ್ಭಗಳಿವೆ. ಆತ್ಮ ಸಂರಕ್ಷಣೆಯ ಯಾವ ಕ್ರಿಯೆಯೇ ಆಗಲಿ ಸಮರ್ಥನೀಯ. ಈ ಅರ್ಥದಲ್ಲಿ ಮಾತ್ರ ಮಹಾಭಾರತದಲ್ಲಿ ಯುದ್ಧವನ್ನು ಬಳಸಲಾಗಿದೆ. ಕಾವ್ಯವು ಆಧ್ಯಾತ್ಮ ಪ್ರಧಾನವಾದದ್ದು. ಅಲ್ಲಿನ ಮಹಾನಾಯಕ ಪಾಂಡವರ ಹಿರಿಯ ಯುಧಿಷ್ಠಿರ, ಯಾರನ್ನೂ ದ್ವೇಷಿಸದ ಶಾಂತಿದೂತ. ಅವನಿಗೆ ಇನ್ನೊಂದು ಹೆಸರು ಅಜಾತಶತ್ರು ಅಂತ. ಅಂದರೆ ಯಾರ ಶತ್ರುವು ಇನ್ನೂ ಹುಟ್ಟಿಲ್ಲವೋ ಅವನು. ಅವನ ಸಹೋದರರೆಲ್ಲರೂ ಇದೇ ಸ್ವಭಾವದವರು. ಶ್ರೀಕೃಷ್ಣನು ಅವರಿಗೆ ಯುದ್ಧವನ್ನು ಹೇಗಾದರೂ ತಪ್ಪಿಸಿ ಕೌರವರೊಂದಿಗೆ ಸಂಧಿಗೆ ಪ್ರಯತ್ನಿಸಿ ಅಂತಲೇ ಸಲಹೆ ಕೊಡ್ತಿದ್ದ. ಆದರೆ ಯುದ್ಧವನ್ನು ತಪ್ಪಿಸೋದಿಕ್ಕೆ ಆಗಲೇ ಇಲ್ಲ. ಮಾನವ ಸ್ವಭಾವ ಅನೇಕ ರೀತಿಗಳಲ್ಲಿ ಭ್ರಷ್ಟವಾಗಿತ್ತು. ಹಮ್ಮು, ದುರಭಿಮಾನ ಇತ್ಯಾದಿಗಳೆಲ್ಲ ಮೇಲೆದ್ದು ಮೆರಿತಾ ಇತ್ತು. ಅನೇಕ ಘಟನೆಗಳು ಒಂದಕ್ಕೊಂದು ಹೆಣೆದುಕೊಂಡು ಯುದ್ಧ ಅನಿವಾರ್ಯವಾಗುವಂತೆ ಮಾಡ್ತು.